ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿದೆ. ಅದರಲ್ಲಿ ಮೃತರಾದ ಹೆಸರು ಅನಿಲ್ ರಾಥೋಡ್ ಅಂತ, ಸುಮಾರು 45 ವರ್ಷ. ಅವರು ವಿವಾಹಿತರಾಗಿದ್ದಾರೆ ಮತ್ತು ನಮಗೆ ಬಂದ ಪ್ರಾಥಮಿಕ ಮಾಹಿತಿ ಪ್ರಕಾರ ಅವರು ಒಂದು ಖಾಸಗಿ ಫೈನಾನ್ಸ್ ಅನ್ನು ಮಾಡ್ತಾ ಇದ್ದಾರೆ ಮತ್ತು ವಕೀಲರು ಕೂಡ ಆಗಿದ್ದಾರೆ. ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಕೆಲವು ನಮಗೆ ಪ್ರಾಥಮಿಕ ಮಾಹಿತಿ ತಿಳಿದಿದೆ. ಅದರ ಪ್ರಕಾರ ಅವರಿಗೆ ಪರಿಚಯ ಇರೋರು 3 ದಿನ ಬಂದು ಮಾಡಲಾಗಿದೆ. ಈಗ ಅದ್ರ ಬಗ್ಗೆ ಈಗ ಆಲ್ರೆಡಿ ನಾವು 3 ವಿಶೇಷ ತಂಡಗಳನ್ನು ಮಾಡಿದ್ದೀವಿ. ACPಗಳ ನೇತೃತ್ವದಲ್ಲಿ ಆದಷ್ಟು ಬೇಗ ಆರೋಪಿಗಳನ್ನ ಬಂಧಿಸ್ತೀವಿ ಮತ್ತು ಈ ಘಟನೆಗೆ ಏನು ಕಾರಣ, ಏನ್ ಕೆಲಸ ಮಾಡ್ತಿದ್ದೀರಿ ಸರ್? ಅಡ್ವೊಕೇಟ್ ಆದ್ಮೇಲೆ ಏನೋ ಪ್ರೈವೇಟ್ ಫೈನಾನ್ಸ್ ಮಾಡ್ತಾ ಇದ್ವಿ ಅಂತ ಇದೆ ಮತ್ತು ಇದೇ ಸ್ಟೇಷನ್ ಬಜಾರ್ ಸ್ಟೇಷನ್ ಲಿಮಿಟ್ಸ್ ವ್ಯಾಪ್ತಿಯಲ್ಲಿ ಅವರು ವಾಸವಾಗಿದ್ದಾರೆ ಮತ್ತು ಅಪರಾಧ ಹಿನ್ನೆಲೆಯಿಂದ ನಾವು ಕೊಲೆ ಆಗ್ತದೆ. ಯಾವುದೋ ಅಪರಾಧ ಹಿನ್ನೆಲೆ ಇಲ್ಲ ಮತ್ತು ಯಾವುದೋ ಇವ್ರ ಮೇಲೆ ದೂರ ಆಗಲಿ, ಇವರಿಂದ ದೂರ ಆಗಲಿ ಯಾವುದೇ ಸ್ಟೇಷನ್ ಹಣದ ವಿಚಾರವಾಗಿ ಎಲ್ಲರಿಗೂ ಏನಾದ್ರು ಕಂಪ್ಲೇಂಟ್ ಇಲ್ಲ ಇಲ್ಲಿವರೆಗೆ ಯಾವುದೇ ಆಗಿಲ್ಲ. ಅದ್ರ ಬಗ್ಗೆ ಕೇಳಿದ್ದೀವಿ. ಹಣಕಾಸಿನ ವಿಚಾರಕ್ಕೆ ಯಾವುದೇ ಬೇರೆ ಆಗಿಲ್ಲ ಮತ್ತು ಈಗ ಇಮಿಡಿಯೇಟ್ ರೀಸನ್ ಏನು ಕೊಲೆ ಮಾಡಲಿಕ್ಕೆ ಅನ್ನೋದಕ್ಕೆ ಆರೋಪಿಗಳಿಗೆ ಆಲ್ರೆಡಿ ನಾವು ವಿಶೇಷ ತಂಡಗಳನ್ನು ಮಾಡಿದ್ವಿ. ಆದಷ್ಟು ಬೇಗ ಆರೋಪಿಗಳನ್ನು ವಶಪಡಿಸಿಕೊಳ್ತೀವಿ ಮತ್ತು ಕೊಲೆಗೆ ಇಮಿಡಿಯೇಟ್ ರೀಸನ್ ಏನಂತ ಹರಿತವಾದ ಆಯುಧಗಳಿಂದ ಕೆಲವು ನಮಗೆ ವೈಜ್ಞಾನಿಕ ಸಾಕ್ಷಿಗಳು ಬರ್ತಿದೆ. ಅದರ ಮೇರೆಗೆ ನಾವು ಪ್ರಾಥಮಿಕವಾಗಿ ನೋಡಿದ ಪ್ರಕಾರ 3 ಜನ ಅವರಿಗೆ ಪರಿಚಯ ಇರುವ ಆರೋಪಿಗಳು ಬಂದು ಹಲ್ಲೆ ಮಾಡೋದು. ಆದರೂ ಕೂಡ ಅವರಿಗೆ ಬೇರೆ ಯಾರಾದರೂ ಸಹಕಾರ ನೀಡಿದ್ದಾರೆ ಅಥವಾ ಬೇರೆ ಯಾರು ಉದ್ದೇಶ ಇದ್ದಾರೆ ನಾವು ತನಿಖೆ ಈ ಹಂತದಲ್ಲಿ ಯಾವ ರೀತಿ ಮಾಡ್ತೀವಿ. ಆರೋಪಿಗಳ ಒಂದು ಬಂಧನದ ನಂತರ ಅವರ ಒಂದು ವಿಸ್ತೃತವಾದ ವಿಚಾರಣೆ ಏನೇನು ಕಾರಣ ಇದೆ ಮತ್ತು ಇವರಿಗೆ ಆರೋಪಿಗಳಿಗೆ ಮತ್ತು ಏನು ಮುಖರಾಗಿದ್ದಾರೆ ಅವರಿಗೂ ಕೂಡ ಏನಾದರೂ ಇತ್ತೀಚೆಗೆ ಏನಾದರೂ ಭಿನ್ನಾಭಿಪ್ರಾಯ ಅಥವಾ ಜಗಳ ಆಗಿತ್ತ, ಹಣಕಾಸಿನ ವಿಚಾರ ಎಲ್ಲ ಆಯಾಮಗಳಲ್ಲಿ ನಾವು ತನಿಖೆ ಮಾಡಿದ್ದೀವಿ. ಆದಷ್ಟು ಬೇಗ ಆರೋಪಿಗಳು ಇದೆ. ನಾವು ಆಫೀಸ್ ಅವರ ಕಚೇರಿ ತರ ಕಾಣಿಸ್ತಾರೆ. ಘಟನೆ ಆದಾಗ ಒಳ್ಳೆ ಗೊತ್ತಿದ್ದೆ ಪ್ಲಾನ್ ಮಾಡಿ ಕೆಲವು ಇದ್ರ ಪ್ರಕಾರ ನಮಗೆ ಅವ್ರ ಪರಿಚಯ ಅವರೇ ಮಾಡಿದಾರೆ ಅಂತ. ಬಟ್ ಏನೇ ವಿಲ್ ಇನ್ವೆಸ್ಟಿಗೇಟಿಂಗ್ ಅಂತ.